ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭ ಮೇಳಕ್ಕೆ ಈಗಾಗಲೇ ಲಕ್ಷಾಂತರ ಜನರು ಆಗಮಿಸ್ತಾ ಇದ್ದು ಮಹಾಕುಂಭ ಮೇಳಕ್ಕೆ ತೆರಳಿದ್ದವರಿಗೆ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ಪತ್ತೆಯಾದಂತಹ ಪ್ರಸಂಗ ನಡೆದಿದೆ. 2001ರಲ್ಲಿ ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ಬಳೂತಿ ಗ್ರಾಮದಿಂದ ರಮೇಶ್ ಚೌಧರಿ ನಾಪತ್ತೆಯಾಗಿದ್ದ. ಮನೆಯಿಂದ ನಾಪತ್ತೆಯಾಗಿದ್ದ ರಮೇಶ್ ನಂತರ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ಪ್ರಯಾಗ್ರಾಜ್ಗೆ ತೆರಳಿದ್ದ ಬಳೂತಿ ಗ್ರಾಮಸ್ಥರಿಗೆ ಕಾಶಿಯಲ್ಲಿ ಸಾಧು ವೇಷದಲ್ಲಿ ರಮೇಶ ಚೌಧರಿ ಇದ್ದುದು ಕಂಡು ಬಂದಿದೆ. ಬಳಿಕ ಗ್ರಾಮಸ್ಥರು ಆತನನ್ನ ವಾಪಸ್ ಬಳೂತಿ ಗ್ರಾಮಕ್ಕೆ ಕರೆತಂದಿದ್ದಾರೆ. ರಮೇಶ್ನನ್ನ ಕುಟುಂಬದವರು ಹಾಗೂ ಗ್ರಾಮಸ್ಥರು ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ರಮೇಶ, ಎಲ್ಲಿದ್ದಪ್ಪ ನೀನು ಮೊದಲು ಪಟ್ನಾ ಬಿಹಾರ್ ರಾಜಧಾನಿ. ಹಾಂ, ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ಡಾಂಬರ್ ಮಿಷನ್ ನಡೆಸ್ತಿದ್ದೆ. ಹಾಂ, ಡಾಂಬರ್ ಮಿಷನ್. ಆಮೇಲೆ ಮತ್ತೆ ಎಲ್ಲಿಗೆ ಬಂದು? ಕಾಶಿಗೆ ಬಂದು ಎಷ್ಟು ದಿವಸ ಆಯಿತು? 8 ದಿವಸ. 8 ದಿವಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ತಿರುಗಾಡ್ತಿದ್ದೀನಿ, ಅನ್ನಪೂರ್ಣಮೆ ಊಟ ಮಾಡ್ತಿದ್ದೆ. ಹಾಂ, ಆಶ್ರಮ ಮಕ್ಕೋತಿದ್ದೆ. ನಾವು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ವಿ. ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದ್ವಿ. ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ರು. ನನಗೆ ಸ್ವಲ್ಪ ಪ್ರಾಬ್ಲಮ್ ಹೊಟ್ಟೆ ತ್ರಾಸ ಇದ್ದಿದ್ದರಿಂದ ನಾ ಅಲ್ಲೇ ಕೂತಿದ್ದೆ. ಅಲ್ಲೇ ತಿರುಗಾಡ್ಕೋತ ಹೊಂಟಿದ್ದೆ. ಹೋಗೋ ಟೈಮ್ದಾಗ ಇವು ರಮೇಶ್ ದುಂಡಪ್ಪ ಚೌಧರಿ ನನಗೆ ಸಿಕ್ಕ್ರಂದ್ರೆ ಹೆಂಗೆ, ಅವ್ರು ಕೂತಿದ್ರು ಒಂದು ಕಡೆ. ನಾನು ಇವ್ನು ನೋಡಿ ಇವು ಹೌದೋ ಅಲ್ಲೋ ನಮ್ಮೂರವ ರಮೇಶ್ ಹೌದೋ ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ. ಆಮೇಲೆ ಮೈಕ್ರೋ ಫೈನಾನ್ಸ್ನವರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮತ್ತೊಬ್ಬರು ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಪಡಿತರ ವಿತರಕರ ಆತ್ಮಹತ್ಯೆಗೆ ಶರಣಾಗಿದ್ದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬೆನಕನಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಎಂಕಪ್ಪ ಬಂಗಿ ಫೈನಾನ್ಸ್ ಸೇರಿದಂತೆ ಹಲವೆಡೆ 20 ಲಕ್ಷಕ್ಕೂ ಅಧಿಕ ಸಾಲ ಮಾಡಿದ್ರು. ಸಾಲಗಾರರ ಕಿರುಕುಳದಿಂದ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹನುಮಸಾಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ.